ಶ್ರೀರಾಮಕೃಷ್ಣ ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಧ್ಯಾಯ 15 ಕಾಮಾರಪುಕುರದ ಕಣ್ಮಣಿ. ರಾಮಕುಮಾರ ಕಲ್ಕತ್ತಕ್ಕೆ ಹೋದಾಗ ಗದಾಧರನಿಗೆ 13 ವರ್ಷ ವಯಸ್ಸು. ಈಗ ಅವನ ಮನಸ್ಸು ಮತ್ತಷ್ಟು ಆಲೋಚಿಸಲು ಭಾವಿಸಲು ಸಮರ್ಥವಾಗಿತ್ತು. ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಪ್ರತಿಯೊಂದು ವಸ್ತುವನ್ನೂ ಅವನ ಮನಸ್ಸು ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡುತ್ತಿತ್ತು. ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಕಾರ್ಯದ ಹಿಂದೆಯೂ ಅಡಗಿರುವ ಉದ್ದೇಶವನ್ನು ವಿವೇಚಿಸಿ ನೋಡುತ್ತಿತ್ತು. ಆದ್ದರಿಂದ ಶಾಲೆಯಲ್ಲಿಯೇ ಆಗಲಿ, ಸಂಸ್ಕೃತ ಪಾಠಶಾಲೆಯಲ್ಲೇ ಆಗಲಿ, ಓದಿ ಜಾಣರೆನ್ನಿಸಿಕೊಳ್ಳುವುದರ ಏಕಮಾತ್ರ ಉದ್ದೇಶವೆಂದರೆ ಧನಾರ್ಜನೆ. ಅರ್ಥಾತ್ ಅವನೇ ಹೇಳುತ್ತಿದ್ದಂತೆ ಅಕ್ಕಿ ಬಾಳೆಹಣ್ಣು ಗಂಟು ಕಟ್ಟುವುದು ಮಾತ್ರವೇ ಎನ್ನುವುದು ಅವನಿಗೆ ಸ್ಪಷ್ಟವಾಗಿತ್ತು. ಊರಿನ ಎಷ್ಟೋ ಮನೆಗಳಲ್ಲಿ ಆಸ್ತಿಪಾಸ್ತಿಗಾಗಿ ನಡೆಯುತ್ತಿದ್ದ ಕದನವನ್ನು ಗದಾಧರ ನೋಡುತ್ತಿದ್ದ. ನನ್ನ ಪಾಲು ತನ್ನ ಪಾಲು ಎನ್ನುತ್ತಾ ಕಿತ್ತಾಡಿ ಕೋರ್ಟಿಗೆ ಹೋಗಿ ಕಡೆಗೆ ಏನೋ ಒಂದು ತೀರ್ಮಾನವಾದ ಮೇಲೆ ಅಳತೆ ಟೇಪು ಹಿಡಿದುಕೊಂಡು ಭೂಮಿ ಮನೆಗಳನ್ನು ಭಾಗ ಮಾಡುತ್ತಾರೆ. ಆ ಕಡೆ ನಿನ್ನದು, ಈ ಕಡೆ ನನ್ನದು ಎಂದು ಹೇಳಿಕೊಳ್ಳುತ್ತಾರೆ. ಹೋಗಲಿ, ಕಡೆಗಾದರೂ ಸುಖವಾಗಿರುತ್ತಾರೆಯೇ? ಸುಖ ಪಡುವುದಕ್ಕೆ ಅವರೇ ಇರುವುದಿಲ್ಲ. ಎಲ್ಲ ಇತ್ಯರ್ಥವಾಯಿತು ಎನ್ನುವ ವೇಳೆಗೆ ಅವರ ಜೀವನವೇ ಇತ್ಯರ್ಥವಾಗಿ ಬಿಟ್ಟಿರುತ್ತದೆ. ಇದನ್ನೆಲ್ಲ ಕಣ್ಣಾರೆ ಕಾಣುತ್ತಿದ್ದ ಗದಾಧರನ ಮನಸ್ಸಿನಲ್ಲಿ ಮಂಥನ ನಡೆಯುತ್ತಿತ್ತು. ಈ ಹಣ ಮತ್ತು ಭೋಗ ಇವೇ ಮನುಷ್ಯನ ಕಷ್ಟ ಪರಂಪರೆಗಳೆಲ್ಲಕ್ಕೂ ಮೂಲ ಕಾರಣ ಎಂಬುದು ಅವನಿಗೆ ಗಟ್ಟಿಯಾಯಿತು. ಎಂದ ಮೇಲೆ ಅವುಗಳನ್ನೇ ತಂದುಕೊಡುವ ವಿದ್ಯೆಯ ಬಗ್ಗೆ ಅವನಲ್ಲಿ ಜಿಗುಪ್ಸೆ ಮೂಡಿದ್ದರೆ ಆಶ್ಚರ್ಯವೇನು? ಭಗವಂತನಲ್ಲಿ ಭಕ್ತಿ ಗಳಿಸುವುದೇ ಜೀವನದ ಪ್ರಮುಖ ಉದ್ದೇಶ ಎಂದು ಆ ವಯಸ್ಸಿನಲ್ಲಿಯೇ ಅವನಿಗೆ ತೋರಲಾರಂಭಿಸಿತು. ಅವನಿಗೆ ತನ್ನ ತಂದೆಯಂತೆಯೇ ಅರೆ ಹೊಟ್ಟೆ ಭೋಜನ, ಅರೆ ಬಟ್ಟೆ ಭೂಷಣವಿದ್ದರೆ ಸಾಕಷ್ಟಾಯಿತು ಎನ್ನುವ ಅಲ್ಪ ತೃಪ್ತಿಯ ಮನೋಭಾವ ಬೆಳೆಯಿತು. ಆದರೂ ಅವನು ಶಾಲೆಗೆ ಹೋಗುವುದನ್ನು ಬಿಟ್ಟು ಬಿಡಲಿಲ್ಲ. ಆದರೆ ಅದಕ್ಕೆ ಮುಖ್ಯ ಕಾರಣವೆಂದರೆ ಪಾಠವಲ್ಲ, ಓರಗೆಯ ಹುಡುಗರ ಸ್ನೇಹ. ಜೊತೆಗೆ ಅವನು ದಿನದಲ್ಲಿ ಬಹಳಷ್ಟು ಸಮಯವನ್ನು ರಘುವೀರನ ಪೂಜೆಯಲ್ಲಿ ಮತ್ತು ತಾಯಿಗೆ ಮನೆಗೆಲಸದಲ್ಲಿ ನೆರವಾಗುವುದರಲ್ಲಿ ಕಳೆಯುತ್ತಿದ್ದ. ಈ ಆಧ್ಯಾತ್ಮಿಕ ಅಂಶದ ಜೊತೆಗೆ ಗದಾಧರನಲ್ಲಿ ಇನ್ನೂ ಅನೇಕ ಅಸಾಧಾರಣ ಪ್ರತಿಭೆಗಳು, ಗುಣಗಳು ವ್ಯಕ್ತವಾಗುತ್ತಿದ್ದವು. ಉದಾಹರಣೆಗೆ ಒಂದು ದೃಶ್ಯ ನೋಡಿ. ಅವನು ತನ್ನ ಸ್ನೇಹಿತರೊಂದಿಗೆ ಹರಟುತ್ತಾ ಒಂದು ರಸ್ತೆಯಲ್ಲಿ ನಡೆದಾಡುತ್ತಾ ಬರುತ್ತಾನೆ. ಗ್ರಾಮದ ಗುಡಿಗಾರ ಅಲ್ಲಿ ಶಿವ, ದುರ್ಗೆ ಮೊದಲಾದ ದೇವದೇವಿಯರ ವಿಗ್ರಹಗಳನ್ನು ತಯಾರು ಮಾಡುತ್ತಾ ಕುಳಿತಿರುತ್ತಾನೆ. ಸ್ನೇಹಿತರೆಲ್ಲ ಅಲ್ಲೇ ಬದಿಯಲ್ಲಿ ಮಾತನಾಡುತ್ತಾ ನಿಲ್ಲುತ್ತಾರೆ. ಆದರೆ ಗದಾಧರನ ಕಣ್ಣು ಆ ಗುಡಿಗಾರನ ಕೆಲಸದ ಮೇಲೆಯೇ ನೆಟ್ಟಿದೆ. ಇದ್ದಕ್ಕಿದ್ದಂತೆ ಅವನು ಗುಡಿಗಾರನಿಗೆ ಹೇಳುತ್ತಾನೆ, ಓ, ಅದೇನದು? ಆ ದೇವಿಯ ಕಣ್ಣನ್ನು ಹಾಗೆ ಮಾಡಿಬಿಟ್ಟೆಯಲ್ಲಪ್ಪ, ಅದು ಎಷ್ಟು ಚಪ್ಪಟೆಯಾಗಿರುತ್ತದೆಯೇ? ಇದು ಹೀಗಿರಬೇಕು. ಹೀಗೆನ್ನುತ್ತಾ ಆ ಕಣ್ಣುಗಳಲ್ಲಿ ಕರುಣೆ, ಅತಿಮಾನುಷ ಶಕ್ತಿ, ಅಂತರ್ಮುಖತೆ, ಆನಂದಗಳೆಲ್ಲ ಹೇಗೆ ಒಡಮೂಡಿ ಬರಬೇಕು, ಆ ಗೆರೆಗಳನ್ನು ಹೇಗೆ ಎಳೆಯಬೇಕು ಎಂಬುದನ್ನು ವಿವರಿಸುತ್ತಾನೆ. ಆ ಮುಖಭಾವದಲ್ಲಿ ಜೀವಂತಿಕೆ, ದೈವೀ ತೇಜಸ್ಸುಗಳನ್ನು ತರುವುದು ಹೇಗೆ ಎಂದು ತೋರಿಸಿಕೊಡುತ್ತಾನೆ. ಇದನ್ನೆಲ್ಲ ಕೇಳಿ ಆ ಗುಡಿಗಾರ, ಎಲ ಈ ಪೋರ ನನಗೇ ಹೇಳಿಕೊಡುತ್ತಾನಲ್ಲ, ಆದರೆ ಅವನು ಹೇಳಿದ್ದು ಮಾತ್ರ ಸರಿಯಾಗಿದೆ ಎಂದು ಚಕಿತನಾಗುತ್ತಾನೆ. ಈ ದೃಶ್ಯವನ್ನು ಕಂಡವರೆಲ್ಲ, ಇಷ್ಟು ಸಣ್ಣ ಹುಡುಗನಿಗೆ ಇಂತಹ ಅತಿ ಸೂಕ್ಷ್ಮ ವಿಚಾರಗಳೆಲ್ಲ ಹೇಗೆ ಅರ್ಥವಾಗುತ್ತವೆ? ಅವನಿಗಿದು ವಂಶ ಪಾರಂಪರ್ಯವಾಗಿ ಬಂದ ವಿದ್ಯೆಯೂ ಅಲ್ಲ. ಎಂದ ಮೇಲೆ ಅವನು ಇದನ್ನೆಲ್ಲ ಎಲ್ಲಿ ಕಲಿತುಕೊಂಡ ಎಂದು ಆಲೋಚಿಸುತ್ತಾ ಮೂಕರಾಗುತ್ತಾರೆ. ಮತ್ತೊಂದು ದೃಶ್ಯ. ಹುಡುಗರೆಲ್ಲ ಸೇರಿಕೊಂಡು ಯಾವುದಾದರೂ ದೇವದೇವಿಯರ ಪೂಜೆ ಮಾಡುವ ಆಟವಾಡಲು ನಿಶ್ಚಯಿಸುತ್ತಾರೆ. ಪೂಜೆಗೊಂದು ವಿಗ್ರಹವೋ ಪಟವೋ ಬೇಕಲ್ಲ. ಅದಕ್ಕೇನೂ ಚಿಂತೆ ಇಲ್ಲ, ನಮ್ಮ ಗದಾಧರನೇ ಅದನ್ನು ತಯಾರಿಸಬಲ್ಲ. ಕೆರೆಯ ಬದಿಯಲ್ಲಿ ಜೇಡಿ ಮಣ್ಣು ಇದ್ದೇ ಇದೆ ಅಲ್ಲವೇ? ಇಲ್ಲವೇ ಯಾವುದಾದರೊಂದು ದೇವತೆಯ ಚಿತ್ರ ಬೇಕೆಂದರೆ ಅದನ್ನು ಅವನೇ ನಿಮಿಷ ಮಾತ್ರದಲ್ಲಿ ರಚಿಸಬಲ್ಲ.
ಅದಕ್ಕೆಂದು ಬರೆದ ಚಿತ್ರವನ್ನೋ ನಿರ್ಮಿಸಿದ ವಿಗ್ರಹವನ್ನೋ ಅನಂತರ ಕಂಡ ಹಿರಿಯರು ಇದು ಯಾರೋ ನಿಪುಣ ಕಲಾಕಾರನ ಕೃತಿ ಇರಬೇಕೆಂದು ಭಾವಿಸಿ ಸುಮ್ಮನಾಗುತ್ತಾರೆ. ಈ ಪ್ರಚಂಡ ಬಾಲಕನನ್ನು ಕೆಲವೊಮ್ಮೆ ಯಾರಾದರೂ ದೊಡ್ಡವರು ಲೋಕಾಭಿರಾಮವಾಗಿ ಮಾತನಾಡಿಸುತ್ತಿರುತ್ತಾರೆ. ಆ ಸಂದರ್ಭದಲ್ಲಿ ಇವನು ಇದ್ದಕ್ಕಿದ್ದಂತೆ ಅದೇನೋ ಹೇಳಿಬಿಡುತ್ತಾನೆ. ಆ ದೊಡ್ಡವರು ಇದೇನು ಹೇಳಿದ ಇವನು ಎಂದು ಆಲೋಚಿಸುತ್ತಾ ನಿಲ್ಲುತ್ತಾರೆ. ಆಗ ಅವರ ಮನಸ್ಸಿನಲ್ಲೊಂದು ಮಿಂಚು ಹೊಳೆಯುತ್ತದೆ. ಬಹಳ ದಿನಗಳಿಂದ ಅವರ ಮನಸ್ಸನ್ನು ಕೊರೆಯುತ್ತಿದ್ದ ಯಾವುದೋ ಸಂದೇಹಕ್ಕೆ, ಯಾವುದೋ ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಟ್ಟಿರುತ್ತದೆ. ಇದರಿಂದ ಅವರಿಗೆ ತಮ್ಮ ಮುಂದಿನ ಜೀವನದ ದಾರಿ ಗೋಚರವಾಗುತ್ತದೆ. ನನ್ನ ಇಷ್ಟದೇವತೆಯೇ ನನ್ನ ಮೇಲೆ ಕರುಣೆ ತಾಳಿ ಈ ಬಾಲಕನ ಮೂಲಕ ಮಾರ್ಗದರ್ಶನ ಮಾಡಿರಬಹುದು ಎಂದು ಅವರು ಆಶ್ಚರ್ಯಚಕಿತರಾಗುತ್ತಾರೆ. ಈ ಬಗೆಯ ಅತಿಮಾನುಷ ಗುಣಗಳಂತಿರಲಿ, ಸಾಮಾನ್ಯರಲ್ಲೂ ಇರಬಹುದಾದ ಅನೇಕ ಶ್ರೇಷ್ಠ ಗುಣಗಳು ಬಾಲಕ ಗದಾಧರನಲ್ಲಿ ವಿಶೇಷ ಪ್ರಮಾಣದಲ್ಲಿ ಪ್ರಕಟವಾಗುತ್ತಿದ್ದುವು. ಅವನು ತನ್ನ ಶರೀರ, ಮಾತು, ಮನಸ್ಸುಗಳಿಂದ ನಡೆಸುವ ಪ್ರತಿಯೊಂದು ಕ್ರಿಯೆಯಲ್ಲೂ ಪರಿಶುದ್ಧತೆ, ನಿಸ್ವಾರ್ಥತೆ ಮತ್ತು ಶ್ರದ್ಧೆಗಳು ಎದ್ದು ಕಾಣುತ್ತಿದ್ದುವು. ಗದಾಧರ ಇಂತಹ ಶ್ರೇಷ್ಠ ಗುಣಗಳ ಗಣಿಯೇ ಆಗಿದ್ದರೂ ಅವನು ಕೇವಲ ಒಬ್ಬ ಒಳ್ಳೆಯ ಹುಡುಗನೆಂದರ್ಥವಲ್ಲ. ಹಾಸ್ಯ ವಿನೋದಗಳಲ್ಲಿ ಅವನು ತನ್ನ ಓರಗೆಯವರಿಗಿಂತ ಒಂದು ಕೈ ಮೇಲು ಎಂದೇ ಎನ್ನಬೇಕು. ಆದರೆ ಇನ್ನೊಬ್ಬರಿಗೆ ಕಿರಿಕಿರಿ ಮಾಡುವ, ಬೇಸರವನ್ನುಂಟು ಮಾಡುವ ತಮಾಷೆ ಅವನದ್ದಲ್ಲ. ಅವನ ಹಾಸ್ಯವೆಂದರೆ ಮಗು ಕಚಗುಳಿ ಇಟ್ಟಂತೆ, ತುಂಬಾ ನವುರಾದದ್ದು. ಅದರಲ್ಲೂ ಅಣಕವೆಂದರೆ ಅವನಿಗೆ ಬಹಳ ಪ್ರೀತಿ. ಯಾರನ್ನು ಬೇಕಾದರೂ ಅನುಕರಿಸಿ ತೋರಿಸಬಲ್ಲ ಸಾಮರ್ಥ್ಯ ಅವನದು. ಆ ಹಳ್ಳಿಗಳಲ್ಲಿ ಓದು ಬರಹ ಬಾರದವರು ಆಗ ಬಹಳ ಮಂದಿ. ಕೆಳವರ್ಗಗಳಲ್ಲಂತೂ ಅಕ್ಷರಸ್ಥರ ಪ್ರಮಾಣ 0ಗೆ ತುಂಬ ಹತ್ತಿರ. ಆದರೆ ಇಂಥವರಿಗೆ ಸದಭಿರುಚಿಗಳೇ ಇರುವುದಿಲ್ಲವೆಂದಲ್ಲ. ಈ ಜನಗಳು ಆಗಾಗ ರಾಮಾಯಣವನ್ನೋ ಭಾಗವತವನ್ನೋ ಕೇಳಲು ಬಯಸುತ್ತಿದ್ದರು. ಅದಕ್ಕಾಗಿ ಯಾರಾದರೊಬ್ಬ ಬ್ರಾಹ್ಮಣನನ್ನೋ ಅಥವಾ ತಮ್ಮ ಜಾತಿಗೆ ಸೇರಿದ ಒಬ್ಬ ಅಕ್ಷರಸ್ಥನನ್ನೋ ಕರೆಸುತ್ತಿದ್ದರು. ಹೀಗೆ ಪಾರಾಯಣ ಮಾಡಲು ಬಂದವರಿಗೆ ಎಲ್ಲಿಲ್ಲದ ಮರ್ಯಾದೆ. ಬರುತ್ತಿದ್ದಂತೆ ಕಾಲು ತೊಳೆಯಲು ನೀರು, ಒಂದು ಹೊಸ ಹುಕ್ಕ ಕೊಳವೆ, ಕುಳಿತುಕೊಳ್ಳಲು ಮೆತ್ತನೆಯ ಆಸನ, ಇಲ್ಲವೇ ಕಡೆಯ ಪಕ್ಷ ಒಂದು ಚಾಪೆ ಇತ್ಯಾದಿ. ಹೀಗೆ ಮರ್ಯಾದೆ ಪಡೆದ ಆ ವ್ಯಕ್ತಿಯ ಪ್ರತಿಷ್ಠೆ ಏನು, ಬಿಂಕವೇನು, ಧೋರಣೆ ಏನು? ಎತ್ತರದ ಜಾಗದಲ್ಲಿ ಕುಳಿತ ಈ ವ್ಯಕ್ತಿ ಪುರಾಣವನ್ನು ಓದುತ್ತಿದ್ದಂತೆ ತನ್ನ ಬಗೆ ಬಗೆಯ ಹಾವಭಾವಗಳಿಂದ, ಧ್ವನಿಯ ಏರಿಳಿತಗಳಿಂದ ತನ್ನ ದೊಡ್ಡಸ್ತಿಕೆಯನ್ನು ಪ್ರದರ್ಶಿಸುತ್ತಿದ್ದ. ಎದುರಿಗೆ ಕುಳಿತ ಮಂದಮತಿಗಳತ್ತ ನೋಡಿದಿರೋ ನನ್ನ ಪಾಂಡಿತ್ಯವನ್ನು ಎಂಬಂತೆ ಆಗಾಗ ದೃಷ್ಟಿ ಹಾಯಿಸುತ್ತಿದ್ದ. ಗದಾಧರ ಒಳಗೊಳಗೆ ನಗುತ್ತಾ ಇದನ್ನೆಲ್ಲ ಗಮನಿಸಿಟ್ಟುಕೊಂಡಿರುತ್ತಿದ್ದ. ಸಮಯ ಬಂದಾಗ ತಾನೂ ಹಾಗೆಯೇ ಆಸನದ ಮೇಲೆ ಕುಳಿತು ಗಂಭೀರ ಮುಖಮುದ್ರೆ ಧರಿಸಿ ಆ ವಿಚಿತ್ರ ವರ್ತನೆಯನ್ನು, ಅಂಗಭಂಗಿಗಳನ್ನು ಚಾಚೂ ತಪ್ಪದೆ ಅಭಿನಯಿಸಿ ತೋರಿಸುತ್ತಿದ್ದ. ಅದನ್ನು ಕಂಡವರೆಲ್ಲ ಹೊಟ್ಟೆ ಹಿಡಿದುಕೊಂಡು ನಗುತ್ತಿದ್ದರು. ಧನ್ಯವಾದಗಳು. ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಜೈ ಶ್ರೀಮಾತಾ.